ಹಾಯ್ ಆಲ್ ವೆಲ್ಕಮ್ ಟು ಮೈ ಚಾನಲ್ ಚಂದು ಕನ್ನಡ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ತುಂಬ ಜನ ಕೇಳ್ತಾಯಿದ್ರು ಯಾಕೆ ವೀಡಿಯೋಸ್ ಮಾಡ್ತಾಯಿಲ್ಲ, ಏನಾಯಿತು, ಯಾಕೆ ವೀಡಿಯೋಸೇ ಅಪ್ಲೋಡ್ ಮಾಡ್ತಾಯಿಲ್ಲ ನೀವು ಅಂತ. ಬಟ್ ಏನು ಅಂದರೆ, ಈಗ ಸ್ವಲ್ಪ ಕಷ್ಟ ಆಗಿದೆ ನನಗೆ. ಚಿಕ್ಕವಳನ್ನ ನೋಡಿಕೊಂಡು ಮನೆ ಕೆಲಸ, ದೊಡ್ಡವಳನ್ನ ಸ್ಕೂಲ್ಗೆ ಕಳಿಸ್ಕೊಂಡು, ಹಾಗಾಗಿ ಸ್ವಲ್ಪ ಕಷ್ಟ ಆಗ್ತಾಯಿದೆ ವೀಡಿಯೋಸ್ ಮಾಡೋದಕ್ಕೆ. ಇಂಟ್ರೆಸ್ಟೇ ಬರ್ತಾಯಿಲ್ಲ ವೀಡಿಯೋಸ್ ಮಾಡೋದಕ್ಕೆ, ಬರೀ ಮನೆ ಕೆಲಸನೇ ಆಗಿಬಿಡುತ್ತೆ. ಮೊದಲೆಲ್ಲ ತುಂಬಾ ಕಷ್ಟಪಟ್ಟು ವೀಡಿಯೋಸ್ ಮಾಡಿದೆ, ಮಾನಿಟೈಸೇಷನ್ ಆನಾಗಲಿ, ಪೇಮೆಂಟ್ ಬರಲಿ ಅಂತ. ಫಸ್ಟ್ ಪೇಮೆಂಟ್ ಕೂಡ ಆಯಿತು. ಬಟ್ ಇವಾಗ ನನಗೆ ವೀಡಿಯೋಸ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ ಮತ್ತು ಇಂಟ್ರೆಸ್ಟ್ ಹೊರಟೋಗಿದೆ. ಯಾಕೆಂದರೆ ವ್ಯೂಸ್ ಕೂಡ ಬರ್ತಾ ಇಲ್ಲ, ಹಾಗಾಗಿ ವೀಡಿಯೋಸ್ ಮಾಡೋದಕ್ಕೆ ಇಂಟ್ರೆಸ್ಟ್ ಹೋಗ್ಬಿಟ್ಟಿದೆ. ತುಂಬಾ ವೀಡಿಯೋಸ್ ಇದ್ದಾವೆ, ವೀಡಿಯೋಸ್ ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ. ಬಟ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ಕೂಡ ತುಂಬಾ ಕಷ್ಟ ಆಗ್ತಾಯಿದೆ. ಮಗಳು ಚಿಕ್ಕವಳು ಮಲ್ಕೊಂಡಿದ್ದಾಗ ಮನೆ ಕೆಲಸನೇ ಆಗಿಬಿಡುತ್ತೆ. ಅವಳು ಎದ್ದಿದ್ದಾಗ ಅವಳನ್ನ ಆಟಾಡಿಸೋದು, ಅವಳೀಗ ಸೌಂಡೆಲ್ಲ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾಳಲ್ಲ, ಅವಳನ್ನ ಇಟ್ಕೊಂಡು ಎಡಿಟ್ ಮಾಡೋದಂತೂ ತುಂಬಾ ಕಷ್ಟ. ಹಾಗೆ ಸಂಜೆ ಮಾಡೋಣ ಅಂದರೆ ಹಸ್ಬೆಂಡ್ ಕೂಡ ಅವರು ಬರೋದು ಲೇಟ್ ಆಗುತ್ತೆ, ಅವ್ರದ್ದು ಕೆಲಸ ಇರುತ್ತೆ. ಬಂದು ಅವರು ಸ್ವಲ್ಪ ಹೊತ್ತು ಮಗಳನ್ನ ನೋಡಿಕೊಂಡ್ರೆ ನನಗೆ ಮನೆ ಕೆಲಸ, ಅಡುಗೆ, ನೈಟು ಎಲ್ಲ ಫುಲ್ ಕಿಚನ್ ಎಲ್ಲ ಕ್ಲೀನ್ ಮಾಡೋದು ಇದ್ದೇ ಆಗಿಬಿಡುತ್ತೆ. ಮಗಳನ್ನ ನೋಡ್ಕೊಳ್ಳೋದು. ಹಾಗಾಗಿ ಮತ್ತು ಅವ್ರ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡ್ತೀನಲ್ಲ, ನನಗೆ ವೀಡಿಯೋಸ್ ಎಡಿಟ್ ಮಾಡೋದಕ್ಕೆ ಟೈಮ್ ಸಿಗ್ತಾ ಇಲ್ಲ. ತುಂಬ ವೀಡಿಯೋಸ್ ಇದ್ದಾವೆ, ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದೊಂದು ಸ್ವಲ್ಪ ಬಾಕಿ ಇದೆ. ಹಾಗೆ ಡೇ ಟೈಮಲ್ಲಿ ಮಾಡೋಣ ಅಂದರೆ ನಮ್ಮ ಮನೆ ಹತ್ರ ತುಂಬಾ ಡಿಸ್ಟರ್ಬೆನ್ಸ್ ಇರುತ್ತೆ. ಅಂದರೆ ಈ ಕಡೆ ಸ್ವಲ್ಪ ಇಂಡಸ್ಟ್ರಿಯಲ್ ಏರಿಯಾ ಥರ ಇದೆ, ಹಾಗಾಗಿ ಡಿಸ್ಟರ್ಬೆನ್ಸ್ ತುಂಬಾ ಜಾಸ್ತಿ ಇರುತ್ತೆ. ಹಾಗೆ ಆಪೋಸಿಟ್ ಒಂದು ಮನೆ ಬೇರೆ ಕಟ್ತಾ ಇದ್ದಾರೆ, ಅಲ್ಲಿ ವುಡ್ ವರ್ಕ್ ಅದೆಲ್ಲ ಮಾಡ್ತಾ ಇರ್ತಾರಲ್ಲ, ಹಾಗಾಗಿ ತುಂಬಾ ಸೌಂಡ್ಸು ಜಾಸ್ತಿ. ಮಗಳು ಕೂಡ ಅಷ್ಟೇ, ಜಾಸ್ತಿ ಹೊತ್ತು ಮಲಗೋದೇ ಇಲ್ಲ, ಬೇಗ ಎದ್ಬಿಡ್ತಾಳೆ. ಹಾಗಾಗಿ ನನಗೆ ವೀಡಿಯೋಸ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದೇ ತುಂಬ ಕಷ್ಟ ಆಗ್ತಾಯಿದೆ. ನಂದು ತುಂಬ ಕಷ್ಟಪಟ್ಟು ವೀಡಿಯೋಸ್ ಮಾಡಿದೆ. ಮೊದಲೆಲ್ಲ ನನಗೆ ಟೈಲರಿಂಗ್ ವೀಡಿಯೋಸ್ಗೆ ಚೆನ್ನಾಗಿ ವ್ಯೂಸ್ ಎಲ್ಲ ಬರ್ತಾಯಿತ್ತು. ಇವಾಗೂ ಅಷ್ಟೇ ಟೈಲರಿಂಗ್ ವೀಡಿಯೋಸ್ ಎಲ್ಲ ಚೆನ್ನಾಗಿ ಓಡ್ತಾ ಇದೆ. ಬಟ್ ಲಾಗ್ಸ್ ಎಲ್ಲ ಏನು ಮಾಡ್ತೀನಿ, ಅವು ಅಷ್ಟು ವ್ಯೂಸ್ ಬರ್ತಾ ಇಲ್ಲ. ಹಾಗಾಗಿ ಕೆಲವೊಂದು ಟೈಮು ನನಗೆ ವೀಡಿಯೋಸ್ ಮಾಡೋದಕ್ಕೂ ಕೂಡ ಬೇಜಾರಾಗಿಬಿಡುತ್ತೆ, ವ್ಯೂಸ್ ಬರದೇ ಇರೋ ಕಾರಣಕ್ಕೆ. ಹಾಗಾಗಿ ಸ್ಟಾಪ್ ಮಾಡಿದೆ. ಬಟ್ ಸ್ಟಾಪ್ ಮಾಡಬಾರ್ದು, ಹಾಗೆ ಕಂಟಿನ್ಯೂ ಮಾಡ್ತಾಯಿದ್ರು. ಒಂದಲ್ಲ ಒಂದಿನ ನನಗೂ ಕೂಡ ಸಕ್ಸಸ್ ಸಿಗುತ್ತೆ ಅಂತೇಳ್ಬಿಟ್ಟು ಮತ್ತೆ ಈಗ ಸ್ಟಾರ್ಟ್ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಇನ್ಮೇಲೆ ಆದಷ್ಟು ಡೈಲಿ ವೀಡಿಯೋಸ್ನ, ಡೈಲಿ ಅಂತೂ ಹಾಕೋದಕ್ಕಾಗೋದಿಲ್ಲ, ವಾರಕ್ಕೊಂದು 2ರಿಂದ 3 ವೀಡಿಯೋಸ್ ಹಾಕೋದಕ್ಕಾದರೂ ಟ್ರೈ ಮಾಡ್ತೀನಿ. ಎಲ್ಲ ಕೇಳ್ತಾಯಿದ್ರು ಯಾಕೆ ಸ್ಟಾಪ್ ಮಾಡಿಬಿಟ್ಟೆ ಅಂತ. ಏನಿಲ್ಲ, ಏನು ಪ್ರಾಬ್ಲಮ್ ಆ ಥರ ಏನಿಲ್ಲ, ಆರಾಮಾಗಿದ್ದೀವಿ. ಮಗಳು ಕೂಡ ಆರಾಮಾಗಿದ್ದಾಳೆ. ಇವಾಗ ಅನ್ನಿಸ್ತಾ ಇದೆ ನನಗೆ, ಎಷ್ಟು ಬೇಗ ಯಾಕಪ್ಪ ಬಂದೆ ಬ್ಯಾಂಗ್ಳೂರಿಗೆ ಅಂತ. ಬಟ್ ಯುಕ್ತಿದು ಕೂಡ ಅವಳದು ಫ್ಯೂಚರ್ ನೋಡಬೇಕಲ್ಲ, ಹಾಗಾಗಿ ಊರಲ್ಲಿ ಇದ್ದಿದ್ರೆ ಇಷ್ಟು ರಿಸ್ಕ್ ಅಂತ ಅನ್ನಿಸ್ತಿರ್ಲಿಲ್ಲ. ಬಟ್ ಅಲ್ಲೂ ವೀಡಿಯೋಸ್ ಎಲ್ಲ ಮಾಡೋದಕ್ಕೆ ಆಗ್ತಿರ್ಲಿಲ್ಲ. ಬಟ್ ಕೆಲಸ ರಿಸ್ಕು ಇದೆಲ್ಲ ಅನ್ನಿಸ್ತಾ ಇರಲಿಲ್ಲ. ಮನೆಯಲ್ಲಿ ಅಮ್ಮ ಇರೋರು, ಪಾಪನ ನೋಡ್ಕೊಳಕ್ಕಾದ್ರೂ ಒಬ್ರು ಯಾರಾದರೂ ಇತ್ತು ಅಂದರೆ ನಾವು ಎಷ್ಟೇ ಕೆಲಸ ಇರಲಿ, ಕೆಲಸ ಎಲ್ಲ ಮಾಡಿಕೊಂಡು ಇದನ್ನು ಕೂಡ ಮಾಡ್ಬೋದು. ಬಟ್ಟು ಅವಳನ್ನೂ ನೋಡಿಕೊಂಡು ಮನೆ ಕೆಲಸ ಎಲ್ಲ ಮೇಂಟೈನ್ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ ಆದೇ ಆಗುತ್ತೆ ಇಂಥವ್ರಿಗೂ ಕೂಡ. ಹಾಗಾಗಿ ನನಗೂ ಈಗ ವೀಡಿಯೋಸ್ ಹಾಕೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಬಟ್ಟು ಬಿಡೋದಿಲ್ಲ, ಹಾಗೆ ಮುಂದೆ ಕಂಟಿನ್ಯೂ ಮಾಡ್ತೀನಿ. ಹಸ್ಬೆಂಡ್ ಎಲ್ಲ ಅವರೇನು ಅನ್ನೋದಿಲ್ಲ, ಮಾಡ್ಕೋ ಅಂತ ಹೇಳ್ತಾರೆ. ಬಟ್ ನನಗೆ ಒಂದು ಇಂಟ್ರೆಸ್ಟ್ ಹೊರಟೋಗ್ಬಿಟ್ಟಿದೆ. ನನಗೆ ಸೌಂಡು ಅದು ಇದಕ್ಕೆಲ್ಲನೂ ವೀಡಿಯೋಸ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಇಂಟ್ರೆಸ್ಟ್ ಹೊರಟೋಗಿದೆ. ಹಾಗಾಗಿ ಸ್ವಲ್ಪ ಡಿಲೇ ಆಗ್ತಾಯಿದೆ ಅಷ್ಟೇ. ಹಾಗೆ ತುಂಬಾ ಈಗ 1 ಮಂತ್ ಬ್ಯಾಕ್ ವೀಡಿಯೋಸ್ ಎಲ್ಲ ಹಾಗೆ ಇದೆ. ಬಟ್ ಅವನ್ನ ಎಡಿಟ್ ಮಾಡೋದಕ್ಕೆ ಹೇಳ್ತೀನಲ್ಲ, ಟೈಮೇ ಸಿಗ್ತಾ ಇಲ್ಲ. ಆದಷ್ಟು ಈಗಂತೂ ಬೇಗ ಎದ್ದು ಬೆಳಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡು, ಹಾಗೆ ಟೈಲರಿಂಗ್ ಯಾವ್ದಾದ್ರು ಎಮರ್ಜೆನ್ಸಿ ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಬಂತು ಅಂದರೆ ಅದು ಕೂಡ ಮಾಡ್ತೀನಿ. ಯಾಕೆಂದರೆ ನಂದು ಇನ್ಕಮ್ ಅಂತ ಇದ್ದಿದ್ದು ಅಂದರೆ ಟೈಲರಿಂಗಿಂದನೇ. ಇವಾಗ ಅದು ಕೂಡ ಫುಲ್ ಕಟ್ಟಾಗಿದೆ ನನಗೆ. ನನ್ನ ಒಂದು ಇನ್ಕಮ್ ಅಂತ ಯಾವುದೂ ಇಲ್ಲ ನನಗೀಗ. ಹಸ್ಬೆಂಡ್ ಹತ್ರ ಏನಿಸ್ಕೊತೀನಿ ಅದಷ್ಟೇ. ಹಾಗಾಗಿ ಅದನ್ನು ಕೂಡ ಸ್ವಲ್ಪ ಮಾಡ್ಕೋಬೇಕು. ಫ್ರೀ ಇದ್ದಾಗ ಯಾರಾದರೂ ಎಮರ್ಜೆನ್ಸಿ ಅಂತ ತಂದುಕೊಟ್ರೆ ಸ್ಟಿಚಿಂಗ್ ಕೂಡ ಮಾಡ್ಕೊತೀನಿ. ಯಾಕೆಂದರೆ ಅದನ್ನು ಬಿಡೋದಕ್ಕಾಗೋದಿಲ್ಲ, ಅದನ್ನು ಕಂಟಿನ್ಯೂ ಮಾಡ್ತಾ ಇರಬೇಕು. ಹಾಗೆ ಮನೆ ಹತ್ರನೂ ಅಷ್ಟೇ ತುಂಬಾ ಡಿಸ್ಟರ್ಬೆನ್ಸ್ ಇರುತ್ತೆ. ಈಗ ನಾನು ವೀಡಿಯೋಸ್ ಮಾಡ್ತಾಯಿದ್ದೀನಿ, ನೋಡ್ಬೋದು ನಿಮಗೆ ಬ್ಯಾಕ್ಗ್ರೌಂಡ್ ವಾಯ್ಸ್ ತುಂಬಾ ಕೇಳಿಸ್ತಾ ಇದೆ. ಹಾಗೆ ಒಂದು ಮೈಕ್ ಕೂಡ ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ. ಬಟ್ ಯಾವ್ದು ತೊಗೋಬೇಕು, ಯಾವ್ದು ಚೆನ್ನಾಗಿರುತ್ತೆ ಅಂತ ನನಗೆ ಅಷ್ಟು ಐಡಿಯಾ ಇಲ್ಲ. ಹಾಗಾಗಿ ಯಾರಾದರೂ ಯೂಟ್ಯೂಬರ್ಸು ನಾನು ವೀಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಮೈಕ್ ಯಾವುದಾದ್ರೂ ಸಜೆಷನ್ ನಿಮಗೆ ಗೊತ್ತಿರೋ ಒಂದು ಮೈಕ್ನ ಸಜೆಸ್ಟ್ ಮಾಡಿ. ಚೆನ್ನಾಗಿರೋ ಅಂಥದ್ದು, ಕ್ವಾಲಿಟಿ ಚೆನ್ನಾಗಿರೋದು, ಚೆನ್ನಾಗಿ ಬಾಳಿಕೆ ಬರೋ ಅಂಥದ್ದು ಒಂದು ಮೈಕು. ಹಾಗೆ ಒಂದು ಟ್ರೈಪಾಡ್ ಕೂಡ ತೊಗೋಬೇಕು ಚೆನ್ನಾಗಿರೋದು. ಟೈಲರಿಂಗ್ ವೀಡಿಯೋಸ್ ಮಾಡೋದಕ್ಕೆಲ್ಲ ಇದೇ
ಬಟ್ ಏನು ಅಂದರೆ ಲಾಗ್ಸ್ ಎಲ್ಲ ಮಾಡೋದಕ್ಕೆ ನನಗೆ ಟ್ರೈಪೋಡ್ ಇಲ್ಲ. ಅಲ್ಲೆಲ್ಲ ಇಟ್ಕೊಂಡು ಮಾಡ್ತಾಯಿದ್ದೆ, ಬಟ್ ಅದು ಅಷ್ಟು ಇದು ಅನಿಸೋದಿಲ್ಲ. ಒಂದು ಟ್ರೈಪೋಡ್ ಕೂಡ ತೊಗೋಬೇಕು, ಹಾಗೆ ಒಂದು ಮೈಕ್ ತೊಗೋಬೇಕು. ಹಸ್ಬೆಂಡ್ ಅಂತೂ ತುಂಬಾ ಬೈತಾರೆ, ಹೊಸ ಮೊಬೈಲ್ ತೊಗೊಂಡ್ಲು ವೀಡಿಯೋಸು ಮಾಡಲ್ಲ, ಏನೂ ಇಲ್ಲ, ಸುಮ್ಮನೆ ಬಂಡವಾಳ ಆಗ್ತಾಳೆ ಅಂತ ಅವ್ರ ಹತ್ರ ಕೂಡ ಅಷ್ಟೇ ಬೈಸ್ಕೊತಾ ಇದ್ದೆ. ಬಟ್ ಏನು ಮಾಡೋದು, ಸಿಚುವೇಶನ್ ಅಲ್ವಾ, ತುಂಬ ರಿಸ್ಕ್ ತೊಗೊಂಡು ಎಲ್ಲ ಮಾಡೋದಕ್ಕೆ ಹೋಗೋದಿಲ್ಲ ನಾನು. ನನಗೆ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊತೀನಿ. ಹಾಗೆ ಟೈಲರಿಂಗಿಂದ ನನ್ನ ವೀಡಿಯೋಸು, ನನ್ನ ಚಾನಲಲ್ಲಿ ವೀಡಿಯೋಸ್ ಜಾಸ್ತಿ ರನ್ ಆಗಿದ್ದು ಕೂಡ ಅಷ್ಟೇ, ಟೈಲರಿಂಗ್ ವೀಡಿಯೋಸೇ ಚೆನ್ನಾಗಿ ಓಡಿದ್ದು ನನಗೆ. ಹಾಗಾಗಿ ಟೈಲರಿಂಗ್ ಕೆಲಸನೇ ನಾನು ಜಾಸ್ತಿ ಮಾಡ್ತಾಯಿದ್ದೆ. ಬಟ್ ಈಗ ಪಾಪು ಇರೋದ್ರಿಂದ ಮನೆ ಕೆಲಸ ಇದ್ದು ಟೈಲರಿಂಗ್ ಕೆಲಸ ಅಂತೂ ಇನ್ನೂ ಕಷ್ಟ. ಬಟ್ ಆದರೂ ಕೂಡ ಕೆಲವೊಂದು ಎಮರ್ಜೆನ್ಸಿ ಅಂತ ಏನು ಬರ್ತಾವಲ್ಲ, ಅಂದರೆ ಯಾರಾದರೂ ನೀನೇ ಹೊಲ್ಕೊಡು ಬೇಕು ಅಂತ ಬಂದ್ರನ್ನ ಇಲ್ಲ ಅಂತ ಅನ್ನೋದಿಲ್ಲ, ಇಸ್ಕೊತೀನಿ, ಹೊಲ್ಕೊಡ್ತೀನಿ. ಮಗಳು ಮಲ್ಕೊಂಡಾಗತ್ತೆ ನೈಟ್ ಹೊತ್ತು ಹಸ್ಬೆಂಡ್ಗೆ ಪಾಪು ನೋಡ್ಕೊಳ್ಳೋದು ಕೇಳಿ. ಬ್ಲೌಸ್ ಎಲ್ಲ ಸ್ಟಿಚಿಂಗ್ ಏನು ನನಗೆ ಕಷ್ಟ ಅನಿಸೋದಿಲ್ಲ, ಕಟ್ಟಿಂಗ್ ಮಾಡಿ ಇಟ್ಕೊಂಡೆ ಅಂದರೆ 2 ಅವರ್ ಕೂತ್ಕೊಂಡೆ ಒಂದು ಬ್ಲೌಸ್ ರೆಡಿ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಕೆಲಸ ಎಲ್ಲ ಮಾಡಿಕೊಂಡು ಸ್ಟಿಚಿಂಗ್ ಕಡೆ ಕೂಡ ಸ್ವಲ್ಪ ಗಮನ ಕೊಡ್ತಾ ಇದ್ದೀನಿ. ಹಾಗಾಗಿ ವೀಡಿಯೋಸ್ ಅಷ್ಟು ನಾನು ಮಾಡೋದಕ್ಕೆ ಹೋಗ್ತಾ ಇಲ್ಲ. ಬಟ್ ವ್ಯೂಸ್ ಒಂದು ಬರ್ತಾ ಇಲ್ವಲ್ಲ, ಹಂಗಾಗಿ ತುಂಬ ಬೇಜಾರು ಕೂಡ ಆಗುತ್ತೆ. ಹಂಗಾಗಿ ವ್ಯೂಸ್ ಚೆನ್ನಾಗಿ ಬಂದರೆ ನಾನು ಕಂಟೆಂಟ್ ಚೆನ್ನಾಗಿ ಕೊಡಬೇಕು. ಹಾಗೆ ಡೈಲಿ ಅಲ್ದಿರು ಕಂಟಿನ್ಯೂಸ್ ಆಗಿ 2 ಡೇಸ್ಗೊಂದು ವೀಡಿಯೋಸ್ ಆದರೂ ಆಗ್ತಾಯಿದ್ರೆ ವ್ಯೂಸ್ ಆಟೋಮೆಟಿಕ್ ಬರುತ್ತೆ. ಬಟ್ ನನ್ನಲ್ಲೂ ಕೂಡ ಪ್ರಾಬ್ಲಮ್ ಇದೆ, ಅಂದರೆ ನಾನು ವೀಡಿಯೋಸ್ ಮಾಡೋದ್ರಲ್ಲಿ ಸ್ವಲ್ಪ ಎಡುತ್ತಾ ಇದ್ದೀನಿ, ಅಂದರೆ ವೀಡಿಯೋಸ್ನ ಆಗ್ತಾಯಿಲ್ಲ. ಹಾಗಾಗಿ ವ್ಯೂಸಿನೆಲ್ಲ ಬರುತ್ತಲ್ವ, ವ್ಯೂಸು ಅಂದರೆ ಕಂಟಿನ್ಯೂ ಆಗ್ತಾಯಿದ್ರೆ ವ್ಯೂಸ್ ಕೂಡ ಬರುತ್ತೆ, ವ್ಯೂವರ್ಸ್ ಇರ್ತಾರೆ, ನೋಡ್ತಾರೆ, ಕಮೆಂಟ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ನಾನೇ ವೀಡಿಯೋಸ್ ಹಾಕಿಲ್ಲ ಅಂದರೆ ಅವರೆಲ್ಲ ನನಗೆ ಸಪೋರ್ಟ್ ಮಾಡ್ತಾರಲ್ವ. ಹಾಗೆ ನನ್ನ ಮಕ್ಕಳಿಗೆ ಭಾಗ್ಯಲಕ್ಷ್ಮಿ ಬಾಳ್ ಮಾಡ್ಸೋಕೆ ಹೋಗಿದ್ದೆ, ಅದು ಕೂಡ ಅಷ್ಟೇ, ಅದ್ರದ್ದು ಇನ್ಫಾರ್ಮೇಷನ್ ಕೊಡೋಣ ಅಂತ ಒಂದು ವೀಡಿಯೋಸ್ ಕೂಡ ಮಾಡ್ಕೊಂಡಿದ್ದೀನಿ. ಹೇಳ್ತೀನಲ್ಲ, ಈಗ ಎಷ್ಟು ವೀಡಿಯೋಸ್ ಇದ್ದಾವೆ ಅಂದರೆ ತುಂಬಾ ವೀಡಿಯೋಸ್ ಇದ್ದಾವೆ. ಟೈಲರಿಂಗ್ ವೀಡಿಯೋಸು ಕೂಡ ಅಷ್ಟೇ, ಈಗೇನು ಸ್ಟಿಚಿಂಗ್ ಎಲ್ಲ ಮಾಡಿದ್ದೀನಿ ಅದ್ರದ್ದು ವೀಡಿಯೋಸ್ ಎಲ್ಲ ಇದೆ. ಬಟ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ತುಂಬಾ ಕಷ್ಟ ಆಗ್ತಾಯಿದೆ. ಅಪ್ಲೋಡ್ ಕೂಡ ಮಾಡ್ತೀನಿ, ಅದಕ್ಕೆ ತಂಬ್ಲೈನ್ ಮಾಡಬೇಕಲ್ವ, ಅದು ಎಲ್ಲನೂ ಈಗ ಏನಾಗಿದೆ ಅಂದರೆ ಚಿಕ್ಕವಳು ಸ್ವಲ್ಪ ಆಲ್ರೆಡಿ ದೇಕೋದು, ನಿಂತ್ಕೊಳ್ಳೋದು ಎಲ್ಲ ಮಾಡ್ತಾಳೆ. ಅವಳು ಎಲ್ಲಿರ್ತಾಳಲ್ಲಿ ನಾನು ಇರಲೇಬೇಕು, ಒಂದು ಕಣ್ಣು ಇಟ್ಟೇ ಇರಬೇಕು. ಚಿಕ್ಕ ಪಾಪು ಆಗಿದ್ದರೆ ತುಂಬ ನಿದ್ದೆನೂ ಮಾಡ್ತಾಯಿದ್ಲು, ಈಗ ನಿದ್ದೆ ಕೂಡ ಜಾಸ್ತಿ ಮಾಡೋದಿಲ್ಲ. ಒಂದು ಅರ್ಧ ಗಂಟೆ ಮಲ್ಕೊಂಡ್ರೆ ಹೆಚ್ಚು ಅರ್ಧ ಗಂಟೆಗೆ ಮನೆ ಕೆಲಸ ಮಾಡೋದ್ರಲ್ಲೇ ಮುಗ್ದೋಗ್ಬಿಡುತ್ತೆ. ಹಾಗೆ ಬೆಳಗ್ಗೆ ತಿಂಡಿ ಮಾಡು, ಅಡುಗೆ ಮಾಡು, ಮನೆ ಒರೆಸು, ಗುಡಿಸು, ಬಟ್ಟೆ ಹೋಗಿ, ಎಷ್ಟು ಕೆಲಸ ಇರುತ್ತಲ್ವ ಮನೇಲಿ. ಹಾಗಾಗಿ ಆ ಕೆಲಸಗಳೆಲ್ಲ ಮಾಡೋದ್ರಲ್ಲೇ ಟೈಮ್ ಹೊರಟೇ ಹೋಗುತ್ತೆ. ಹಾಗೆ ಅವಳ ಜೊತೆ ಆಟ ಆಡಬೇಕು. ಅವಳು ಇದ್ದಿದ್ದು ಅಂದರೆ ಈಗ ಅವಳನ್ನ ಬಿಟ್ಬಿಟ್ಟು ನಾನು ಕೆಲಸ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಅವಳು ಇದ್ದಿದ್ದಾಗ ಅವಳನ್ನ ಆಟ ಆಡಿಸೋದು, ಅವಳಿಗೆ ತಿನ್ನಿಸೋದು, ಉಣ್ಸೋದು ಇದೇ ಆಗಿಬಿಡುತ್ತೆ. ಹಾಗೆ ಯುಕ್ತಿ ಬಂದರೆ ಅವಳಿಗೆ ಊಟ ತಿಂಡಿ ಮತ್ತು ಅವಳಿಗೆ ಹೋಮ್ವರ್ಕ್ ಮಾಡಿಸೋದು, ಹೇಗೆ ಟೈಮ್ ಹೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಹೊರಗಡೆ ಕೂಡ ಹೋಗೋದಕ್ಕಾಗೋದಿಲ್ಲ. ಹಸ್ಬೆಂಡ್ ಹತ್ರನೇ ಏನು ಬೇಕೋ ಮನೆಗೆ ಐಟಮ್ ಅದನ್ನು ತರಿಸ್ಕೊಂಡು ಮನೆಯಲ್ಲೇ ಇರುತ್ತೀನಿ. ಆಲ್ಮೋಸ್ಟು ಹೊರಗಡೆ ಹೋಗೋದಕ್ಕೆ ಟೈಮ್ ಆಗೋದಿಲ್ಲ. ಯಾವಾಗಾದರೂ ಫ್ರೀ ಆದಾಗ ಅವ್ರ ಜೊತೆ ಹೋದರೆ ಹೋಗ್ಬೇಕಷ್ಟೇ, ಇಬ್ಬರೂ ಕರ್ಕೊಂಡಂತೂ ಹೊರಗಡೆ ಹೋಗೋದಕ್ಕೆ ಇನ್ನೂ ಕಷ್ಟ. ಹಾಗಾಗಿ ವೀಡಿಯೋಸ್ ಹಾಕೋದಕ್ಕೆ ಸ್ವಲ್ಪ ಡಿಲೇ ಆಗ್ತಾಯಿದೆ, ಬೇಜಾರು ಮಾಡ್ಕೋಬೇಡಿ, ನನಗೆಲ್ಲ ಕೇಳ್ತಾಯಿದ್ರು. ಹಾಗಾಗಿ ಈ ಒಂದು ವೀಡಿಯೋನ ಮಾಡ್ತಾಯಿದ್ದೆ. ಇನ್ನು ಮುಂದೇನಾದರೂ ಕಂಟಿನ್ಯೂ ವೀಡಿಯೋಸ್ ಮಾಡೋಣ, ಒಂದು 2 ಡೇಸ್ಗಾದರೂ ಒಂದು ವೀಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಹಾಗೆ ನಂದು ಫಸ್ಟ್ ಪೇಮೆಂಟ್ ಎಷ್ಟು ಬಂತು ಏನು ಅಂತ ಕೂಡ ಆಲ್ರೆಡಿ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಒಂದು ಸರಿ ಚೆಕ್ ಮಾಡಿ, ನನ್ನ ಚಾನಲಲ್ಲಿ ಸಿಗುತ್ತೆ. ಹಾಗೆ ನನ್ನ ಚಾನಲಲ್ಲಿ ಜಾಸ್ತಿ ಅಂದರೆ ಟೈಲರಿಂಗ್ ವೀಡಿಯೋಸೇ ಇರೋದು, ಯಾರಿಗೆಲ್ಲ ಯೂಸ್ ಆಗುತ್ತೆ ಒಂದು ಸರಿ ಚೆಕ್ ಮಾಡಿ. ಹಾಗೆ ನಿಮಗೆ ಯಾವ್ದಾದ್ರೂ ಟೈಲರಿಂಗ್ ವೀಡಿಯೋಸಲ್ಲಿ ಬೇಕು ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆಲ್ಮೋಸ್ಟ್ ನಾನು ಅದನ್ನು ನಿಮಗೆ ವಿಡಿಯೋ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಏಕೆಂದರೆ ನನಗೆ ಲಾಗ್ಸ್ ಇವೆಲ್ಲ ಹೋಗಿನ ಟೈಲರಿಂಗ್ ವೀಡಿಯೋಸೇ ನನ್ನ ಚಾನಲ್ ಚೆನ್ನಾಗಿ ಓಡಿರೋದು. ಹಾಗಾಗಿ ನನಗೆ ಖುಷಿ ಆಗುತ್ತೆ. ಬಟ್ ಈಗ ಅಟ್ ಪ್ರೆಸೆಂಟ್ ಏನು ಅಂದರೆ ಟೈಲರಿಂಗ್ ವೀಡಿಯೋಸ್ ಮಾಡೋದಕ್ಕಾಗೋದಿಲ್ಲ, ಯಾಕೆಂದರೆ ಕಂಟಿನ್ಯೂಸ್ ಆಗಿ ಬಟ್ಟೆ ಎಲ್ಲ ಸ್ಟಿಚಿಂಗ್ ಮಾಡೋದಕ್ಕಾಗೋದಿಲ್ಲ ಅಲ್ವ. ಹಾಗಾಗಿ ಏನಿಲ್ಲ ಅಂದರೂ ನಮ್ಮ ಮನೇಲೇ ಒಂದು 30-40 ಸೀರೆ ಇದ್ದಾವೆ, ಸ್ಟಿಚಿಂಗ್ ಮಾಡೋ ಅಂತ ಒಂದು 30-40 ಸೀರೆ ಇದ್ದಾವೆ. ಬಟ್ ಯಾವನ್ನೂ ಕೂಡ ನಾನು ಸ್ಟಿಚ್ ಮಾಡ್ತಾಯಿಲ್ಲ. ರೀಸೆಂಟಾಗಿ ಕೂಡ ನನಗೆ ಗೊತ್ತಿರೋರು ಹೊಲ್ಕೊಡು, ನೀನೇ ಯಾವಾಗಾದರೂ ಹೊಲ್ಕೊಡು ನಿಧಾನಕ್ಕೆ ಅಂತೇಳ್ಬಿಟ್ಟು ಒಂದು 10 ಸೀರೆ ತಂದು ಕೊಟ್ಟಿದ್ದಾರೆ. ಎಲ್ಲನೂ ಕೂಡ ಅಷ್ಟೇ ಟೈಮ್ ಆದಾಗ ಮಾಡೋಣ ಅಂತೇಳ್ಬಿಟ್ಟು ಇಟ್ಕೊಂಡಿದ್ದೀನಿ. ಹಾಗೆ ನಂದು ಮತ್ತು ನಮ್ಮ ರಿಲೇಟಿವ್ ಅಂದರೆ ನನ್ನ ನಾದಿನ ಮತ್ತು ಅಮ್ಮದು ಎಲ್ಲ ಕೂಡ ಬಟ್ಟೆ ಇದ್ದಾವೆ. ಬಟ್ ಒಬ್ರದ್ದು ಸ್ಟಿಚ್ ಮಾಡ್ತಾಯಿಲ್ಲ, ಯಾಕೆಂದರೆ ಆಗ್ತಾಯಿಲ್ಲ, ತುಂಬ ರಿಸ್ಕ್ ತೊಗೊಂಡು ಮಾಡೋದಕ್ಕೂ ಆಗೋದಿಲ್ಲ. ಹಾಗೆ ಅವ್ರು ಬಂದಾಗೂ ಕೂಡ ಅಷ್ಟೇ ಮನೆ ಕೆಲಸ ಅದು ಇದು ಅವ್ರ ಜೊತೆ ಮಾತಾಡೋದು ಇದರಲ್ಲೇ ಟೈಮ್ ಹೋಗ್ಬಿಡುತ್ತೆ, ಕೆಲಸ ಅಂತೂ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಇನ್ನೊಂದು ಸ್ವಲ್ಪ ದಿವಸ, ಇನ್ನೊಂದು 1.5 ವರ್ಷ ಆಯಿತು ಅಂದರೆ ಅವಳಿಗೆ, ಆಮೇಲೆ ನಾನು ಆರಾಮಾಗಿ ಮಾಡ್ಕೋಬೋದು. ಅದರಲ್ಲೂ ಈಗ ಸ್ವಲ್ಪ ಬೇಗ ಎದ್ಬಿಟ್ಟು ಮನೆ ಕೆಲಸ ಬೇಗ ಮುಗಿಸ್ಕೊಂಡ್ರೆ ಅವಳು ಏನು ಮಲ್ಕೊತಾಳಲ್ವ ಆ ಟೈಮಿಗೆ ವೀಡಿಯೋಸ್ ಅಂದರೆ ಟೈಲರಿಂಗ್ ಕೆಲಸ ಮಾಡ್ಕೋಬೋದು ಅಂತ ಆದಷ್ಟು ಬೆಳಗ್ಗೆ ಬೇಗ ಎದ್ದು ಕೆಲಸ ಮಾಡೋದಕ್ಕೂ ಕೂಡ ಟ್ರೈ ಮಾಡ್ತಾಯಿದ್ದೀನಿ. ಓಕೆ, ಏನೂ ಪ್ರಾಬ್ಲಮ್ ಇಲ್ಲ. ಹೀಗಾಗಿ ಟೈಮ್ ಸಿಗ್ತಾಯಿಲ್ಲ, ಹಾಗಾಗಿ ವೀಡಿಯೋಸ್ ಹಾಕ್ತಾಯಿಲ್ಲ ಅಷ್ಟೇ. ಇನ್ಮೇಲೆ ಆದಷ್ಟು ವೀಡಿಯೋಸ್ನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಇನ್ನು ಮುಂದೆ ಅಂತೂ 1-2 ಡೇಸ್
ಡೇಸ್ಗಾದ್ರು ಒಂದು ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ದಯವಿಟ್ಟು ಎಲ್ಲರೂ ವೀಡಿಯೋಸ್ನ ನೋಡಿ, ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಈಗ ಮಲ್ಗೋಸ್ ವೀಡಿಯೋ ಮಾಡೋಣ ಅಂತ ಬಂದೆ. ಆಲ್ರೆಡಿ ಅವಳು ಇದ್ಬಿಟ್ಟು ತೋರಿಸ್ತೀನಿ ಬನ್ನಿ. ನೋಡಿ ಸೊಳ್ಳೆ ಪದ್ರ ಹಾಕ್ಬಿಟ್ಟು ಅದ್ರಲ್ಲಿ ಮಲ್ಗಿಸಿದ್ದೆ. ಎದ್ದಿದ್ದಾಳೆ, ಎದ್ದು ಆಟಾಡ್ತಾ ಇದ್ದಾಳೆ. ಆಯ್ ಋತ್ವಿ ಎದ್ದು ಕುತ್ಕೊಬಿಡ್ತಾಳೆ ಇವಳು, ಅಳೋದು ಇಲ್ಲ, ಕೂಗ್ತಾ ಇರ್ತಾಳೆ ಎದ್ಬಿಟ್ಟು. ಹಾಯ್ ಚಿನ್ನಿ, ಹಾಯ್. ಅರ್ಧ ಗಂಟೆ ಕೂಡ ನಿದ್ದೆ ಮಾಡೋದಿಲ್ಲ ನೋಡಿ, ಹಾಯ್ ಮಾಡ್ತಾ ಇದ್ದಾಳೆ. ಹಾಯ್ ಹಾಯ್. ಈಗ ದೇಕೋದಕ್ಕೆ ನಿಂತ್ಕೊಳ್ಳೋದಕ್ಕೆಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾಳಲ್ವ, ಇನ್ನೂ ಕಷ್ಟ ಈಗ ನೋಡ್ಕೊಳ್ಳೋದು ಅವಳನ್ನ. ಹಾಯ್ ಚಿನ್ನಿ, ಇದಳು ಇದಮ್ಮ, ಇದಳು ನಿಂತ್ಕೊಳ್ಳೋದಕ್ಕೆಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾಳೆ. ತುಂಬಾ ಕಷ್ಟ. ದೇಕ್ಕೊಂಡು ಹೋಗ್ತಾ ಇರ್ತಾಳೆ ಇಲ್ಲ ಹೊರ್ಗಡೆ, ಅಥವಾ ಒಂದು ಏನಾದರೂ ಆಗಲಿ ಎಳೆಯೋದು ಈ ಥರದ್ದೆಲ್ಲ ಮಾಡ್ತಾ ಇರ್ತಾಳೆ. ಸ್ವಲ್ಪ ಅವಳನ್ನ ನೋಡ್ಕೊಳ್ಳೋದು ಇನ್ನೂ ಕಷ್ಟ ಆಗುತ್ತೆ ಇನ್ಮೇಲೆ. ಏನು ಇದು 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 ಯಾರವರು ಋತ್ವಿಕಾ? ಗುಡ್ ಮಾರ್ನಿಂಗ್. ಆಲ್ರೆಡಿ ಒಂದು ನಿದ್ದೆ ಆಗಿದೆ ಈಗ. ಇನ್ನು ಈಗ ಸ್ವಲ್ಪ ಸರಿ ತಿನ್ನಿಸಿ ಸ್ನಾನ ಎಲ್ಲ ಮಾಡಿಸಿ ಮತ್ತೆ ಮಲಗಿಸಿರೆ ಮತ್ತೊಂದು ನಿದ್ದೆ ಮಾಡ್ತಾಳೆ. ಆಗ ಅಡುಗೆ ಅದು ಇದು ಮಾಡೋಷ್ಟರಲ್ಲಿ ಮತ್ತೆ ಎದ್ದು ಬಿಡ್ತಾಳೆ. ಇಟ್ಕೊಂಡಂತೂ ಯಾವ ಕೆಲಸನೂ ಮಾಡೋಕ್ಕಾಗೋದಿಲ್ಲ, ತುಂಬ ತೀಟೆ ಆಗಿದ್ದಾಳೆ. ಮಿಷಿನ್ಗೆ ಬಟ್ಟೆ ಕೂಡ ಹಾಕೋದಕ್ಕಾಗೋದಿಲ್ಲ ಇವಳು ಎದ್ದಿದ್ದಾಗ. ಬಂದು ಪೈಪ್ ಎಳೆಯೋದು ಈ ಥರದ್ದು ಎಲ್ಲ ಮಾಡ್ತಿರ್ತಾಳೆ. ಆದಷ್ಟು ನನಗೀಗ ಕೆಲಸಕ್ಕಿಂತ ಮುಖ್ಯ ಏನು ಅಂದರೆ ಇವಳನ್ನ ನೋಡ್ಕೊಳ್ಳೋದು. ಹಾಗಾಗಿ ನಾನು ರಿಸ್ಕ್ ತೊಗೊಳೋದಕ್ಕೆ ಹೋಗೋದಿಲ್ಲ. ಆದಷ್ಟು ನಂದು ಟೈಮ್ ಪಾಸ್ ಆದರೂ ಪರವಾಗಿಲ್ಲ, ಅವಳನ್ನ ನೋಡ್ಕೊಳ್ಳೋದ್ರಲ್ಲೇ ನನ್ನ ಟೈಮ್ನ ಕಳಿತೀನಿ ಈಗ. ಯಾಕೆಂದರೆ ಮತ್ತೆ ಇವಳ ಜೊತೆ ಆಟಾಡೋದು ಎಲ್ಲ ಮತ್ತೆ ಮೆಮೊರೀಸ್ ಅಲ್ವಾ, ಆಮೇಲೆ ಸಿಗೋದಿಲ್ಲ. ಆಮೇಲೆ ನಾನು ವೀಡಿಯೋಸ್ ಮಾಡೋದು, ಕೆಲಸ ಮಾಡೋದು, ಸ್ಟಿಚಿಂಗ್ ಮಾಡೋದು ಎಲ್ಲ ಇರುತ್ತೆ. ಬಟ್ ಈಗ ಫಸ್ಟು ಮಗಳಿಗೆ ಆದ್ಯತೆ ಕೊಡಬೇಕು. ಹಾಗಾಗಿ ಆದಷ್ಟು ಉಳಿದಿದ್ದಾಗ ಅವಳ ಜೊತೆ ಆಟಾಡ್ತೀನಿ. ಮುತ್ತ ಕೊಡು ಬಂಗಾರಿ, ಮುತ್ತ ಕೊಡು ಅಮ್ಮಗೆ, ಮುತ್ತ ಕೊಡು. ಅವಳು ನಾನು ಫೋನ್ ತೊಗೊಂಡೆ ಅಂದರೆ ಅವಳಿಗೂ ಫೋನ್ ಬೇಕು ಆಲ್ರೆಡಿ. ನಾನು ಫೋನ್ ಇಟ್ಕೊಂಡೆ ಅಂದರೆ ಬಂದುಬಿಡ್ತಾಳೆ. ಹಾಗಾಗಿ ಅವಳು ಇದ್ದಿದ್ದಾಗ ಅವಳ ಜೊತೆ ಆಟಾಡೋಕೆ ಫೋನ್ ಕೂಡ ತೊಗೊಳೋದಿಲ್ಲ, ನಾನು ದೂರ ಇಟ್ಬಿಡ್ತೀನಿ. ಅವಳಿಗೆ ಏನೋ ಒಂಥರ ಕಲರ್ ಬರೋದು ಅಥವಾ ಹಾಡು ಹಾಕೋದು ಈ ಥರದ್ದು ಮಾಡಿದರೆ ಅವಳಿಗೆ ಬೇಗನೆ ಒಂಥರ ಮ್ಯೂಸಿಕ್ ಎಲ್ಲ ಬಂತು ಅಂದರೆ ಬೇಗ ಬಂದುಬಿಡ್ತಾಳೆ. ಎಲ್ಲನೇ ಇರಲಿ ಶಾರ್ಪು ಕಿವಿ ಕೇಳಿಸ್ಕೊಂಡು ಬಂದುಬಿಡ್ತಾಳೆ. ಏನು ಯಾರು ಇದ್ದಾರಲ್ಲಿ? ಪಾಪ ಇದೆ ನೋಡಲಿ, ಋತ್ವಿಕ ಇಲ್ಲಿ, ಚಿನ್ನಿ ಪಾಪ ಎಲ್ಲಿ ಪಾಪ? ಅಲ್ಲಿ ಅಮ್ಮ ಇಲ್ಲಿ. ಈಗ ಇವಳಿಗೆ ಸ್ವಲ್ಪ ಸರಿಯೆಲ್ಲ ಮಾಡಿಸಿ ತಿನ್ನಿಸ್ತೀನಿ. ಓಕೆ, ಇಲ್ಲಿಗೆ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಇನ್ಮೇಲೆ ಕಂಟಿನ್ಯೂಸ್ ವೀಡಿಯೋಸ್ನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ, ವೀಡಿಯೋಸ್ ಎಲ್ಲ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್. ಬಾಯ್ ಮಾಡಮ್ಮ, ಬಾಯ್ ಮಾಡಿರ್ತೀವಿ. ಬಾಯ್ ಮಾಡ್ತಾಳೆ. ಬಾಯ್ ಹಂಗೆ ಬಾಯ್ ಮಾಡೋದು. ಓಕೆ ಬಾಯ್.